ಹಾಯ್ ಹಲೋ ನಮಸ್ತೆ. ಸೊ ಇದು ನಂದು ಸೀಮಂತ ಆಗಿಂದ ನನ್ನ ಅಕ್ಕ ಸೀಮಂತದ ಬಯಕೆ ಊಟ ತೊಗೊಂಬಂದಿದ್ಲು. ಸೊ ಸೀಮಂತದ ದಿನ ನಮ್ಮ ಅಕ್ಕ ಬರೋಕ್ಕಾಗಿಲ್ಲ ಅಂಥೇಳಿ ಅವಳು ಮತ್ತೆ ಬಂದಿದ್ಲು. ಸೊ ನನ್ನ ಫೇವ್ರೆಟ್ ಮ್ಯಾಂಗ್ಳೂರ್ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ದಾಳೆ. ಸೊ ಏನೆಲ್ಲ ತೊಗೊಂಬಂದಿದ್ದಾಳೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಎಲ್ಲ ಬಡಿಸ್ತಾ ಇದ್ದಾಳೆ. ಬೆಳಿಗ್ಗೆ ಹೋಗಿ ಎಲ್ಲ ಹೂವು ಹಣ್ಣು ಎಲ್ಲ ತೊಗೊಂಬಂದ್ಲು ಇಲ್ಲಿಂದಲೇ ಬಾಗಲಕೋಟೆಯಿಂದ. ಸೊ ಸ್ವೀಟ್ಸ್ ಅದನ್ನೆಲ್ಲ ಮಂಗಳೂರಿಂದ ತೊಗೊಂಬಂದ್ಲು. ಹಾಗೆ ಲಂಚಿಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ. ಸೊ ಫಸ್ಟಿಗೆ ಅವಲಕ್ಕಿ ಬಡಿಸ್ತಾ ಇದ್ದಾಳೆ. ಸೊ ಇದು ನನ್ನ ಫೇವ್ರೆಟ್ ಅವಲಕ್ಕಿ, ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಇದಾಗಿಂದ ಎಲ್ಲ ತಂದಿರುವಂಥ ಸ್ವೀಟ್ಸ್ ಎಲ್ಲ ಬಡಿಸಿದ್ಲು. ನಾನೆಲ್ಲ ಎರಡೆರಡೇ ಬಡಿಸು ಅಂತಂದೆ. ಅವಳು ಎಲ್ಲ ಬಡಿಸ್ತೀನಿ ಅಂತಂದು, ಇಲ್ಲ ಹೇಗೂ ಇಲ್ಲೇ ಇರ್ತದಲ್ಲ ತಿಂತೀನಿ ನಾನು ಅಂಥೇಳಿ ಸ್ವಲ್ಪನೇ ಬಡಿಸ್ಕೊಂಡೆ ನಾನು. ಹಾಗೆ ಎಲ್ಲ ಥರದ ಸ್ವೀಟ್ಸ್ ಹಾಕಿದ್ಲು. ಸೊ ನಮ್ಮ ಅಕ್ಕನ ಮಗ ಕಾಜು ಕತ್ಲಿ ಕಳಿಸಿದ್ದ, ಹಾಗೆ ಚಕ್ಕುಲಿ ಕಳಿಸಿದ್ದ. ಸೊ ಚಕ್ಕುಲಿ ನನ್ನ ಫೇವ್ರೇಟು, ಅದು ಮ್ಯಾಂಗ್ಳೂರಿದಂತೂ ತುಂಬ ಚೆನ್ನಾಗಿರ್ತದೆ. ಸೊ ಅದನ್ನು ಕೊಟ್ಟು ಕಳಿಸಿದ್ಲು. ಸೊ ಅದಾಗಿಂದ ಸ್ವಲ್ಪ ಎಣ್ಣೆ ಹಾಕ್ತಾರೆ, ತೆಂಗಿನ ಎಣ್ಣೆ ಅದರ ಮೇಲೆ. ಅದಾಗಿನಿಂದ ತಿನ್ಬೋದು ನಾವು. ಸೊ ಇದೆಲ್ಲ ಬಡಿಸಿ ಆಗಿಂದ ಹಾಕಿದ್ಲು. ಹಾಗೆ ಕಾಯಿ ಹೋಳಿಗೆ ಸಹ ತೊಗೊಂಬಂದಿದ್ಲು, ಅದನ್ನು ಸಹ ಹಾಕಿದ್ಲು. ಸೊ ಮತ್ತು ನೋಡಿ ಇದು ಸಾರಿ. ಸೊ ನಂದು ಈ ಸಲದ ಎಲ್ಲ ಸಾರಿಗಳು ಕೂಡ ವಾಯ್ಲೆಟ್ ಬಾರ್ಡ್ರ್ ಆಗಿದ್ದಾವೆ. ಸೊ ಇದು ಅಕ್ಕ ತಂದಿರೋದು ಕೂಡ ವಾಯ್ಲೆಟ್ ಬಾರ್ಡ್ರ್ ಆಗಿದೆ. ಸೊ ನನ್ನ ಕಳ್ಕುಬ್ಸಕ್ಕೆ ಕೂಡ ವಾಯ್ಲೆಟ್ ಬಾರ್ಡ್ರ್, ಹಾಗೆ ಮೇನ್ ಸೀಮಂತಕ್ಕೂ ಕೂಡ ಅದೇ ರೀತಿ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು. ಸೊ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಾದಮೇಲೆ ನಾನು ಸ್ವಲ್ಪ ತಿಂದೆ. ಇದಾಗಿಂದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಿತ್ತು. ಹಾಗೆ ಬಿರಿಯಾನಿ ಮಾಡಿದ್ವಿ. ಸೊ ಬಿರಿಯಾನಿ ಮತ್ತು ಗ್ರೇವಿ ತುಂಬ ಚೆನ್ನಾಗಾಗಿತ್ತು. ಸೊ ಇದನ್ನು ಸ್ವಲ್ಪ ತಿಂದು, ಮತ್ತು ಕೋಳಿ ರೊಟ್ಟಿ ಕೂಡ ತೊಗೊಂಬಂದಿದ್ಲು ಅಕ್ಕ ಮಂಗಳೂರಿನಿಂದ. ಸೊ ಅದನ್ನು ಸ್ವಲ್ಪ ತಿಂದು ಅದಾಗಿಂದ ನಾವು ಹಾಸ್ಪಿಟ್ಲಿಗೆ ಹೋಗೋದಿತ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಬಂದೆವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ.